ನಮಸ್ಕಾರ. ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ. ದೇಶದ ಬಗ್ಗೆ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವಂತಹ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ವೀಕ್ಷಕರೇ, ಈ ತಿಂಗಳು 28ನೇ ತಾರೀಕು ತನಕ ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಇಡೀ ವಶದಲ್ಲಿ ಇರೋದು ಅನಿವಾರ್ಯ. ಅಂದ್ರೆ ಮಿನಿಮಮ್ 1 ವಾರ ಜೈಲೂಟ ತಿನ್ನೋ ಅದೃಷ್ಟ. ಈ ದೇಶ ಇಷ್ಟೊಂದು ನಿರ್ಲಜ್ಜ ಮುಖ್ಯಮಂತ್ರಿಯನ್ನ ನೋಡಿರ್ಲಿಕ್ಕೇನೇ ಇಲ್ಲ. ಮೂರೂ ಬಿಟ್ಟು ನಿಂತಿದ್ದಾರೆ ಅರವಿಂದ್ ಕೇಜ್ರಿವಾಲ್. ದೆಹಲಿ ಅಬಕಾರಿ ನೀತಿಯಲ್ಲಿ ನಡೆದಿರೋ ಹಗರಣದ ರೂವಾರಿಯಾಗಿರೋ ಕೇಜ್ರಿವಾಲ್ ಸುಮಾರು 5 ತಿಂಗಳಿಂದ ತಪ್ಪಿಸ್ಕೊಂಡು ಓಡಾಡಿದ್ದು, ಸಮನ್ಸ್ ತಗೊಳ್ದೇನೆ ಆಟ ಆಡಿದ್ದೆ ಅತೀ ದೊಡ್ಡ ಭಂಡತನ ಅಂದ್ಕೊಂಡ್ರೆ ಈಗ ಮುಖ್ಯಮಂತ್ರಿ ಸೀಟಿಂದ ಇಳಿಯೋದಿಲ್ಲ, ಜೈಲಿಂದಾನೇ ಅಧಿಕಾರ ಮಾಡ್ತೀನಿ ಅಂತ ಹೇಳ್ತಾ ಇರೋದು ಬಂಡತನದ ಪರಮಾವಧಿ. ಹೈಟ್ ಆಫ್ ಅಧಿಕಾರ ದಾಹ. ಜೈಲು ಶಿಕ್ಷೆ ಅಥವಾ ಬಂಧನ ಅಂತ ಆದಾಗಾದ್ರೂ ಮಾನ ಮರ್ಯಾದೆಗೆ ಅಂಜೋರು ನೈತಿಕ ಹೊಣೆ ಹೊತ್ತು ತಮ್ಮ ಅಧಿಕಾರದಿಂದ ಕೆಳಗಿಳಿತಾರೆ. ಆದ್ರೆ ಕೇಜ್ರಿವಾಲ್ ಇವರೇನಾ ಭ್ರಷ್ಟಾಚಾರ, ಕುಟುಂಬ ರಾಜಕಾರಣ ಇದೆಲ್ಲದರ ವಿರುದ್ಧ ಇಷ್ಟೆಲ್ಲ ಕೆಮ್ತಾ ಇದ್ದಿದ್ದು, ಗುಡುಕ್ತಾ ಇದ್ದಿದ್ದು. ಈಗ ಬೈ ಚಾನ್ಸ್ ಸಿಎಂ ಸೀಟ್ ಬಿಡೋ ಪ್ರಸಂಗ ಬಂದ್ರೆ ಅದು ತಮ್ಮ ಕುಟುಂಬ ಬಿಟ್ಟು ಬೇರೆ ಯಾರ ಕೈಗೂ ಹೋಗಬಾರ್ದು ಅಂತ ಪತ್ನಿ ಸುನೀತಾ ಕೇಜ್ರಿವಾಲ್ ಅವರನ್ನ ಸದ್ದಿಲ್ದೆ ಅಖಾಡಕ್ಕೆ ತರ್ತಾ ಇದ್ದಾರೆ. ಯಾವ ಹುದ್ದೆಲೂ ಇಲ್ದಿರೋ ಕನಿಷ್ಠ ಕಾರ್ಯಕರ್ತೆ ಕೂಡ ಆಗದಿರೋ ಸುನೀತಾ ಈಗ ಸಿಎಂ ಆಗೋ ಕನಸು ಕಾಣ್ತಾ ಇದ್ದಾರೆ. ಎಷ್ಟಾದ್ರೂ ಇಂಡಿ ಅಲಯನ್ಸ್ ಪ್ರಾಡಕ್ಟ್ಗಳಲ್ವಾ. ಲಾಲು ಪ್ರಸಾದ್ ಮಾಡಿದ್ದು ಇದನ್ನೇ. ತಾನು ಜೈಲಿಗೆ ಹೊರಟಾಗ ರಾಬಡಿ ದೇವಿಯನ್ನ ಸಿಎಂ ಸೀಟಿಗೆ ಕೂರಿಸಿ ಹೊರಟಿದ್ದ. ಕೇಜ್ರಿ ಕೂಡ ಅದನ್ನೇ ಮಾಡೋಕೆ ಹೊರಟಿದ್ದಾನೆ. ವೀಕ್ಷಕರೇ, ಕೇಜ್ರಿ ಅಂತ ಭ್ರಷ್ಟ ಜೈಲಿಗೆ ಹೋಗಿದ್ದಕ್ಕೆ ಇಡೀ ದೆಹಲಿ ಸ್ವೀಟ್ ಹಂಚಿ ಸೆಲೆಬ್ರೇಟ್ ಮಾಡ್ತಾ ಇದೆ. ಜಲ್ದಿ आओ इधर आओ इधर जल्दी बांटो चला जल्दी बांटो. ಆದ್ರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಚಂದ್ರು ತರಹದ ವ್ಯಕ್ತಿಗಳು ಪ್ರಜಾಪ್ರಭುತ್ವದ ಕಗ್ಗೋಲೆ ಆಗಿದೆ ಅಂತ ವಾಲ್ಗೆ ಹಣೆ ಚಚ್ಕೋತಾ ಇದ್ದಾರೆ. ಈ ಕೇಜ್ರಿವಾಲ್ಗೆ ಮೊದಲಿಂದನೂ ಸಿನಿಮಾ ಹುಚ್ಚು ಜಾಸ್ತಿ. ಹಾಗೆ ಸಿನಿಮಾ ನೋಡಿರೋ ಪ್ರಭಾವ ಎಷ್ಟಾಗಿದೆ ಅಂದ್ರೆ ಎಲ್ಲ ತರಹದ ಆಕ್ಟಿಂಗು, ಸ್ಕ್ರಿಪ್ಟ್ ರೈಟಿಂಗು, ಡೈಲಾಗ್ ರೈಟಿಂಗ್ ಇವರಿಗೆ ಕರಗತ ಆಗ್ಬಿಟ್ಟಿದೆ. ಜೈಲಿಂದಾನೆ ಒಂದು ಡ್ರಾಮಾ ಸೀನ್ ಬರೆದು ಕಳಿಸಿದ್ದಾರೆ. ಅದನ್ನ ಎಮೋಷನಲ್ ಆಗಿ ಓದುವಂತ ತಮ್ಮ ಪತ್ನಿಗೆ ಟ್ರೈನಿಂಗೂ ಕೊಟ್ಟಿದ್ದಾರೆ. ಬಹುಶಃ ಜೈಲಿಗೆ ಹೋಗೋಕ್ ಮೊದಲೇ ಈ ಸೀನ್ ಇಮ್ಯಾಜಿನ್ ಮಾಡ್ಕೊಂಡಿರ್ಬೇಕು. ಆಗ್ಲೇ ಬರ್ದಿಟ್ಟಿರೋದನ್ನ ಸುನೀತಾ ಮೇಡಮ್ ಈಗ ಓದ್ತಾ ಇರಬೇಕು. ನೀವೇ ಒಂದ್ಸಲ ನೋಡ್ಬಿಡಿ. नमस्कार, मेरा नाम सुनीता केजरीवाल है. मैं अरविंद केजरीवाल जी की धर्मपत्नी हूँ. आपके बेटे और आपके भाई अरविंद केजरीवाल जी ने जेल से आपके लिए संदेश भेजा है. मेरे प्यारे देशवासियों, मुझे कल गिरफ्तार कर लिया गया. आज तक बहुत संघर्ष किए, आगे भी मेरी ज़िंदगी में बड़े बड़े संघर्ष लिखे हैं. इसीलिए ये गिरफ्तारी मुझे अचंभित नहीं करती. पिछले जन्म में ज़रूर मैंने बहुत पुण्य किए होंगे जो मैं भारत जैसे महान देश में पैदा हुआ. मैं अंदर रहूं या बाहर, हर पल देश की सेवा करता रहूँगा. मेरी ज़िंदगी का एक एक पल देश के लिए समर्पित है. मेरे शरीर का एक एक कतरा देश के लिए. ನನ್ನ ತಂದೆ ತಾಯಂದ್ರ, ಅಕ್ಕ ತಮ್ಮಂದ್ರ ನನ್ನನ್ನ ಜೈಲಿಗೆ ಹಾಕ್ಬಿಟ್ಟಿದ್ದಾರೆ. ಆದ್ರೇನಂತೆ, ನಾನು ಒಳಗಿದ್ರು ಹೊರಗಿದ್ರು ನನ್ನ ಬದುಕಿನ ಒಂದೊಂದು ಕ್ಷಣನೂ ದೇಶಕ್ಕೋಸ್ಕರ ಅರ್ಪಿಸ್ಕೊಂಡ್ಬಿಟ್ಟಿದ್ದೀನಿ. ನನ್ನ ದೇಹದ ಒಂದೊಂದು ಕಣ ಕೂಡ ದೇಶಕ್ಕೋಸ್ಕರನೇ ಇದೆ. ನಾನು ಈ ಭೂಮಿ ಮೇಲೆ ಹುಟ್ಟಿರೋದೇ ಹೋರಾಡೋಕೆ ಅಂತ.
ಇಲ್ಲಿ ತನಕ ಸಿಕ್ಕಾಪಟ್ಟೆ ಹೋರಾಟ ಮಾಡಿದ್ದೀನಿ. ಇನ್ನು ಮುಂದೆ ಕೂಡ ದೊಡ್ಡ ದೊಡ್ಡ ಹೋರಾಟ ಮಾಡೋದಿದೆ. ಸೊ ಜೈಲಿಗೆ ಹಾಕಿರೋದು ನನಗೇನೂ ಬೇಜಾರಿಲ್ಲ. ನಿಮ್ಮಿಂದ ನನಗೆ ತುಂಬ ಪ್ರೀತಿ ಸಿಕ್ಕಿದೆ. ನಾನು ಹೋದ ಜನ್ಮದಲ್ಲಿ ಏನು ಪುಣ್ಯ ಮಾಡಿದ್ನೋ ಏನೋ, ಭಾರತದಂತಹ ಮಹಾನ್ ದೇಶದಲ್ಲಿ ಹುಟ್ಟಿದ್ದೀನಿ. ನಾವೆಲ್ಲ ಸೇರಿ ಭಾರತವನ್ನ ಮತ್ತೆ ಮಹಾನ್ ದೇಶ ಮಾಡಬೇಕು, ಜಗತ್ತಿನ ಅತಿ ಶಕ್ತಿಶಾಲಿ ದೇಶವನ್ನಾಗಿ ಮಾಡಬೇಕು, ನಂಬರ್ 1 ದೇಶ ಮಾಡಬೇಕು. ಭಾರತವನ್ನ ಸೋಸೋಕೆ ದೇಶದ ಹೊರಗೆ ಮತ್ತು ಒಳಗೆ ಶತ್ರುಗಳು ಟ್ರೈ ಮಾಡ್ತಾ ಇದ್ದಾರೆ. ನಾವು ಆ ಶಕ್ತಿಯನ್ನ ಸೋಲಿಸಬೇಕು. ದೆಹಲಿಯ ನನ್ನ ತಾಯಂದ್ರು ಆತಂಕ ಪಟ್ಕೊಂಡಿರ್ಬೋದು, ಕೇಜ್ರಿವಾಲ್ ಜೈಲಿಗೆ ಹೋಗಿದ್ದಾನೆ ಅಂತ. ನಮಗೆ ಸಿಗ್ತಾ ಇದ್ದ ಮಂತ್ಲಿ 1000 ರೂಪಾಯಿ ನಿಂತೋಗುತ್ತೋ ಏನೋ ಅಂತ ಯೋಚನೆ ಮಾಡಬೇಡಿ. ನಾನು ಬೇಗ ಆಚೆ ಬರ್ತೀನಿ, ಎಲ್ಲ ಭರವಸೆ ಈಡೇರಿಸ್ತೀನಿ. ನಾನು ಭಾರಿ ಗಟ್ಟಿದ್ದೀನಿ. ನನ್ನ ಪರವಾಗಿ ದೇವಸ್ಥಾನಕ್ಕೆ ಹೋಗಿ ಒಂದ್ಸಲ ಪ್ರಾರ್ಥನೆ ಮಾಡಿ. हैं जो देशभक्त हैं, जो भारत को आगे बढ़ाना चाहती हैं, इन ताकतों के साथ जुड़ना है और इन्हें और मजबूत करना है. दिल्ली की मेरी माँ बहनें सोच रही होंगी, केजरीवाल तो अंदर चला गया, पता नहीं अब 1000 रुपया मिलेगा या नहीं. मेरी सभी माताओं और बहनों से अपील है, अपने भाई और अपने बेटे पर भरोसा रखो. ऐसी सलाखें नहीं जो आपके भाई और आपके बेटे को ज़्यादा दिन अंदर रख सके. मैं जल्द बाहर आऊँगा और अपना वादा पूरा करूँगा. क्या आज तक कभी ऐसा हुआ कि केजरीवाल ने कोई वादा किया और पूरा नहीं किया? आपका भाई, आपका बेटा लोहे का बना है, बहुत मजबूत है. बस एक विनती है, एक बार मंदिर ज़रूर जाना और भगवान से मेरे लिए आशीर्वाद मांगना. ನನಗೆ BJP ಅವ್ರ ಮೇಲೂ ಏನೂ ಬೇಜಾರಿಲ್ಲಪ್ಪ. ಅವರೆಲ್ಲ ನನ್ನ ಅಣ್ಣ ತಮ್ಮಂದ್ರು ಇದ್ದ ಹಾಗೆ. ನಾನು ಬೇಗ ವಾಪಸ್ ಬರ್ತೀನಿ. इस वजह से बीजेपी वालों से भी नफरत नहीं करनी. वे सब हमारे भाई बहन हैं. मैं जल्द लौट कर आऊँगा. आपका अपना अरविंद. ಅಬ್ಬಬ್ಬಾ, ಸಾಕು ಅಲ್ವಾ? ಇಷ್ಟು ಓವರ್ ಆಕ್ಟಿಂಗ್ ಡೈಲಾಗ್ಗಳನ್ನು ನಾನು ತೆಲುಗು ಸಿನಿಮಾಗಳಲ್ಲೂ ನೋಡಲಿಲ್ಲಪ್ಪ. ಸೀರಿಯಸ್ಲಿ, ಅರವಿಂದ್ ಕೇಜ್ರಿವಾಲ್ ಮತ್ತು ಅವನ ಪತ್ನಿ ನಮ್ಮ ಪ್ರದೀಪ್ ಈಶ್ವರ್ ಅವರನ್ನು ಮೀರಿಸಿ ಬಿಡ್ತಾರೆ ಡೈಲಾಗ್ ರೈಟಿಂಗಲ್ಲಿ ಹಾಗೂ ಆಕ್ಟಿಂಗ್ಗಳಲ್ಲಿ, ಅಲ್ವಾ? ಅಲ್ರಿ ಮಿಸ್ಟರ್ ಕೇಜ್ರಿವಾಲ್, ಹೋರಾಟ ಮಾಡಿಕೊಂಡು ಬಂದವನಂತ ಹೇಳ್ತಿದ್ದೀರಲ್ವಾ? ಏನು ಹೋರಾಟ ಮಾಡಿದ್ದೀರಾ ನೀವು ಹೇಳ್ಬಿಡಿ. ಹೋರಾಟ ಮಾಡಿದ್ದು ಅಣ್ಣಾ ಹಜಾರೆ. ಜಸ್ಟ್ ಪಕ್ಕದಲ್ಲಿ ಕೂತ್ಕೊಂಡು ಬಂದು ಲಾಭ ತಗೊಂಡಿದ್ದು ನೀವು. ನಿಜ, ದೆಹಲಿ ಜನ ನಿಮ್ಮನ್ನ ತುಂಬಾ ಪ್ರೀತಿಸಿದ್ರು. ಯಾಕಂದ್ರೆ ನೀವು ಭಾರಿ ಪ್ರಾಮಾಣಿಕ ಅಂತ. ಈ ದೇಶಕ್ಕೆ, ದೆಹಲಿ ರಾಜ್ಯಕ್ಕೆ ಏನೋ ಒಳ್ಳೇದು ಮಾಡ್ತೀರಾ ಅಂತ. ಆದ್ರೆ ಅವರೆಲ್ಲರ ನಂಬಿಕೆಗೇನೆ ದ್ರೋಹ ಮಾಡಿಬಿಟ್ರಲ್ವಾ? ಹೇಗ್ ತಾನೇ ಮುಖ ತೋರಿಸ್ತೀರಾ ಅವರಿಗೆ? ದೆಹಲಿನ ಕುಡುಕರ ರಾಜ್ಯ ಮಾಡಿದ್ರಲ್ವಾ? ದೆಹಲಿ ತಾಯಂದ್ರು ನಿಮ್ಮನ್ನ ಕ್ಷಮಿಸ್ತಾರಾ? ಅದು ಬಿಡಿ, 100 ಕೋಟಿ ಲೂಟಿ ಹೊಡೆದ್ರಲ್ವಾ? ಇದೇನಾ ನಿಮ್ಮನ್ನ ಪ್ರೀತಿಸೋ ಜನಕ್ಕೆ ನೀವು ಕೊಟ್ಟಿರೋದು? ಇನ್ನು ಭಾರತವನ್ನ ಮಹಾನ್ ದೇಶ ಮಾಡಬೇಕು, ನಂಬರ್ 1 ದೇಶ ಮಾಡಬೇಕು, ದೇಶದ ಒಳಗೆ ಹೊರಗೆ ಇರೋ ಶತ್ರುಗಳನ್ನ ಹೊಡಿಬೇಕು ಅಂತ ಹೇಳಿದ್ರಲ್ವಾ? ಮೋದಿಜಿ ಮಾಡ್ತಾ ಇರೋದು ಅದನ್ನೇ ಅಲ್ವಾ? ಯಾಕಾಗಾದ್ರೆ ಮೋದಿಜನ ವಿರೋಧಿಸ್ತೀರಾ ನೀವು? ಈ ದೇಶಕ್ಕೆ ಆಂತರಿಕ ಶತ್ರುಗಳು ಯಾರು ಹಾಗಾದ್ರೆ? ನಿಮ್ಮಂಥ ಭ್ರಷ್ಟಾಚಾರಿಗಳೇ ಅಲ್ವಾ? ಖಲಿಸ್ತಾನಿ ಪ್ರತ್ಯೇಕವಾದಿಗಳನ್ನ ಬೆಂಬಲಿಸೋ ನೀವೇ ಅಲ್ವಾ ರಿಯಲ್ ಹಿತಶತ್ರುಗಳು? ಯಾಕೆ ಸುಮ್ಮನೆ ಇನ್ನೂ ಬಣ್ಣ ಬಣ್ಣದ ಮಾತಾಡಿ ಮರಳು ಮಾಡೋಕೆ ಟ್ರೈ ಮಾಡ್ತಾ ಇದ್ದೀರಾ? ಇನ್ನು 1000 ರೂಪಾಯಿ ಗ್ಯಾರಂಟಿ ವಿಷಯ ತೆಗೆದು ಅಲ್ಲೂ ಸಿಂಪತಿ ಗಿಟ್ಟಿಸೋಕೆ ಟ್ರೈ ಮಾಡ್ತಾ ಇದ್ದೀರಲ್ವಾ? ಈ 1000 ರೂಪಾಯಿ ಆಸೆ ತೋರಿಸಿ ಅಲ್ವಾ ಎಲೆಕ್ಷನ್ ಗೆದ್ದಿದ್ದು? ಈ 1000 ರೂಪಾಯಿ ಆಸೆ ತೋರಿಸಿ ಅಲ್ವಾ 100 ಕೋಟಿ ಲೂಟಿ ಹೊಡೆದಿದ್ದು? ಗಂಡಂದ್ರಿಗೆ ಕುಡಿಸಿ ಬೀದಿಲಿ ಬೀಳೋ ಹಾಗೆ ಮಾಡೋದು, ಗೃಹಿಣಿಯರಿಗೆ 1000 ರೂಪಾಯಿ ಕೊಡೋದು. ಎಂಥ ಒಳ್ಳೆ ಸ್ಕೀಮ್ ಸರ್.
ನಿಮ್ಮಂಥ ಭ್ರಷ್ಟರಿಗೋಸ್ಕರ ದೆಹಲಿ ತಾಯಂದ್ರು ಹೋಗಿ ದೇವರ ಹತ್ರ ಬೇಡ್ಕೋಬೇಕಾ? ಖಂಡಿತ ಬೇಡ್ಕೋತಾರೆ. ಸರಿಯಾದ ಶಿಕ್ಷೆ ಆಗ್ಲಿ ಅಂತ, ಜೈಲಲ್ಲೇ ಕೊಳಿಲಿ ಅಂತ, ಇನ್ಯಾವತ್ತು ಇಂಥ ಮುಖವಾಡದ ಮುಖ್ಯಮಂತ್ರಿಯನ್ನ ಕೊಡಬೇಡ ಅಂತ. ಫೈನಲಿ ಬಿಜೆಪಿ ಬಗ್ಗೆ ಭಾರಿ ಸೆಂಟಿಮೆಂಟಲ್ ಡೈಲಾಗ್. ಅವರೆಲ್ಲ ನನ್ನ ಅಣ್ಣ ತಮ್ಮಂದ್ರು ತರ, ನಂಗೆ ಯಾವ ಬೇಜಾರು ಇಲ್ಲ ಅವ್ರ ಮೇಲೆ ಅಂತ. ಆಹಾ, ಈ ಡೈಲಾಗ್ ಕೇಳಿಸ್ಕೊಂಡು ಕರಗ್ ಹೋಗಿ ಜಾಮೀನು ಕೊಟ್ಟು ಬಿಡಿಸ್ಕೊಂಡು ಬರ್ಲಿ ಅಂತಾನಾ? ಅಥವಾ ಅಯ್ಯಯ್ಯೋ ನಮ್ಮ ಕೇಜ್ರಿವಾಲ್ ಎಂಥ ಒಳ್ಳೆಯವನು, ತನಗೆ ಕೇಡು ಮಾಡಿದವರಿಗೂ ಒಳ್ಳೆದೇ ಬಯಸ್ತಾನೆ ಅಂತ ಜನ ಎಮೋಷ್ನಲಿ ಬಿದ್ದೋಗ್ಬಿಡ್ಲಿ ಅಂತಾನ? ಮಿಸ್ಟರ್ ಕೇಜ್ರಿವಾಲ್, ನಿಮ್ಮ ಸಿನಿಮಾ ಫ್ಲಾಪ್ ಆಗಿದೆ. ಈ ಡೈಲಾಗ್ಗೆ ವಿಜಿಲ್ ಬೀಳೋ ಬದಲು ಕೊಳೆತ ಟೊಮೆಟೊ ಬೀಳ್ತಾ ಇದೆ. ಬಿದ್ರೂ ಮೀಸೆ ಮಣ್ಣಾಗಿಲ್ಲ ಅನ್ನೋ ಥರ ಆಡೋಕ್ ಹೋಗಬೇಡಿ. ಮಾಡಿರೋ ತಪ್ಪೊಪ್ಕೊಂಡು ಶಿಕ್ಷೆ ಅನುಭವಿಸ್ಕೊಂಡು ಹೊರಗೆ ಬನ್ನಿ. ಆಮ್ ಆದ್ಮಿ ಪಾರ್ಟಿ ಎಲ್ಲ ಬಿಟ್ಟು ಮೊದಲಿಂತಹ ರಿಯಲ್ ಆಮ್ ಆದ್ಮಿಯಾಗಿ ಜೀವನ ಮಾಡ್ರಿ. ಈ ದೇಶದ ಜನ ಅಷ್ಟರ ಮಟ್ಟಿಗೆ ಕ್ಷಮಿಸ್ತಾರೆ ಬಿಡಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.